ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮಟನ್ ಚಟ್ಪಟ ಮಾಡ್ಕೊಳ್ತಿದ್ದೇನೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಇದು ಮಟನ್ ಅರ್ಧ kg ಬೋನ್ಲೆಸ್ ಯೂಸ್ ಮಾಡ್ತಿದ್ದೇನೆ. ಕಾಯಿ ಮೆಣಸು 3 ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೇನೆ ಸಪ್ಪರಾಗೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಟೀ ಸ್ಪೂನ್ ಆಗುವಷ್ಟು. ತೆಂಗಿನ ಎಣ್ಣೆ ಯೂಸ್ ಮಾಡ್ಕೊಳ್ತಿದ್ದೇನೆ ನಾನಿಲ್ಲಿ. ಇದು 1 ಟೇಬಲ್ ಸ್ಪೂನ್ ಅಷ್ಟು ಉಂಟು. ಉಪ್ಪು 1 ಟೀ ಸ್ಪೂನ್, ಮೆಣಸಿನ ಹುಡಿ 1 ಟೀ ಸ್ಪೂನ್, ಅರಿಶಿನ ಅರ್ಧ ಟೀ ಸ್ಪೂನ್, ಕರಿಬೇವು ಸೊಪ್ಪು. ಇದನ್ನೀಗ ಪ್ರಿಪೇರ್ ಮಾಡ್ಕೊಳ್ಳುವ. ನಾನೀಗ ಮಟನ್ ಬೇಯಲಿಕ್ಕೆ ಇಟ್ಕೊಳ್ತಿದ್ದೇನೆ. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇಲ್ಲ, ಕುಕ್ಕರಲ್ಲಿ ಮಾಡುವ ಅವಶ್ಯಕತೆಯೂ ಇಲ್ಲ. ಆ್ಯಕ್ಚುಲಿ ಕುಕ್ಕರಲ್ಲಿ ಮಾಡದಿದ್ದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತದೆ. ಹೀಗೇ ಹಾಕಿದನ್ನು ಬೇಯಲಿಕ್ಕೆ ಇಟ್ಕೊಳ್ತಿದ್ದೇನೆ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳುವ, ಉಪ್ಪು, ಮೆಣಸಿನ ಹುಡಿ, ಅರಿಶಿನ ಹುಡಿ ಇಷ್ಟು ಹಾಕಿ ಬೇಯಲಿಕ್ಕೆ ಇಟ್ಕೊಳ್ತಿದ್ದೇನೆ. ಇದಕ್ಕೆ ನೀರು ಹಾಕ್ಕೊಳ್ಳಿಕ್ಕಿಲ್ಲ ಬೇಯಲಿಕ್ಕೆ ಇಡುವಾಗ. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ಆಗಲಿಕ್ಕೆ ಇಡುವ. ಬೇಯಲಿಕ್ಕೆ ಇಟ್ಕೊಳ್ತಿದ್ದೇನೆ ಮುಚ್ಚಿ. 5 ನಿಮಿಷ ಇಟ್ಕೊಳ್ತದೆ. ಮತ್ತೆ ಪುನಃ ಮುಚ್ಕೊಳ್ತಿದ್ದೇನೆ. ಮಿಡ್ಲಲ್ಲಿ ಸ್ವಲ್ಪ ತಿರುಗಿಸ್ಕೊಳ್ತಾ ಇರಿ. ಮಿಡ್ಲಲ್ಲಿ ಇದಕ್ಕೆ ಸ್ವಲ್ಪ ತಿರುಗಿಸ್ಕೊಳ್ತಿರ್ಬೇಕು. ನೀರು ಕಮ್ಮಿ ಆಗ್ತಾ ಬರ್ತಿದೆ. ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ನೀರು ಹಾಕಲೂಬಾರ್ದು, ಇದರಲ್ಲೇ ನೀರು ಬಿಡ್ತದೆ. ನೀರು ಡ್ರೈ ಆಗ್ತಾ ಬರ್ತಿರ್ಬೇಕಾದ್ರೆ ಅದನ್ನು ಸ್ಲೋ ಫ್ಲೇಮಲ್ಲಿ ಇಡಬೇಕಾಗ್ತದೆ. ನೋಡ್ಬೋದು ನೀವು, ಸ್ವಲ್ಪ ನೀರಿದೆ. ನೀವೀಗ ನೋಡ್ಬೋದು ನೀರು ಫುಲ್ ಡ್ರೈ ಆಗಿದೆ. ಇನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳುವ ನಾವು. ಬನ್ನಿ ಫ್ರೆಂಡ್ಸ್, ನಾವೀಗ ಬೇಯಿಸ್ಕೊಂಡಿರುವ ಮಟನನ್ನು ಫ್ರೈ ಮಾಡ್ಕೊಳ್ಳುವ. ಎಣ್ಣೆ ಹಾಕ್ಕೊಳ್ತಿದ್ದೇನೆ 1 ಟೇಬಲ್ ಸ್ಪೂನ್. ಇದಕ್ಕೆ ಇನ್ನೂ ಕರಿಬೇವು ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಕಾದಾಗಿದೆ, ಅದಕ್ಕೆ ಕರಿಬೇವು ಸೊಪ್ಪು ಹಾಕೊಳ್ಳುವ. ಇನ್ನು ಸಣ್ಣಗೆ ಹಚ್ಕೊಂಡಿರುವ ಕಾಯಿ ಮೆಣಸು 3 ಹಾಕ್ಕೊಂಡಿದ್ದೇನೆ ನಾನು. ನೀವು ಬೇಕಾದರೆ ಹೆಚ್ಚು ಹಾಕ್ಕೊಳ್ಬೋದು, ಕಮ್ಮಿ ಹಾಕ್ಕೊಳ್ಬೋದು. ಇದು ಕಾಲಿದೆ. ಇದು ನೀವು ನೋಡ್ಕೊಳ್ಬೋದು, ಕಾಯಿ ಮೆಣಸು ಸಹ ಕಾದಿದೆ, ಒಳ್ಳೆ ಅರಮ್ಮ ಬರ್ತಾ ಇದೆ. ಇನ್ನಿದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ, ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹುಡಿ ಇದು ಹಾಕ್ಕೊಳ್ಳುವ. ಆಲ್ರೆಡಿ ಹಾಕ್ಕೊಳ್ಳೋದ್ರಿಂದ ನಾವು ಬೇಯಲಿಕ್ಕೂ ಇದನ್ನೆಲ್ಲ ಹಾಕ್ಕೊಂಡಿರೋದ್ರಿಂದ ನೀವು ಖಾರ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಇನ್ನೀಗ ಬೇಯಿಸ್ಕೊಂಡಿರುವ ಮಟನ್ ಹಾಕ್ಕೊಳ್ತಿದ್ದೇನೆ ನೋಡಿ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳುವ. ಇದನ್ನು ಎಣ್ಣೆಯಲ್ಲಿ ಸ್ಲೋ ಬೇಯಿಸಿಡುವ, ಎಣ್ಣೆಯಲ್ಲಿ ಕಾಯಿಸುವ.
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷ ಇದನ್ನು ಕಾಯಲಿಕ್ಕಿಡುವ. ಬೇಕಾದ್ರೆ ಎಣ್ಣೆನ ಸೇರಿಸ್ಕೋಬೋದು, ಬಟ್ ಆಲ್ರೆಡಿ ಇದರಲ್ಲಿ ಎಣ್ಣೆ ಇದೆ. ಅದು ಡ್ರೈ ಆಗುವವರೆಗೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಇದನ್ನು ಚಟ್ಪಟ ಅಂತಲೂ ಹೇಳೋದು. ಅದಕ್ಕೆ ಸ್ವಲ್ಪ ಖಾರ ಖಾರ ಆಗಿ ಲಾಸ್ಟಿಗೆ ಇದಕ್ಕೆ ಲಿಂಬೆ ಹಣ್ಣು ಹಾಕಲಿಕ್ಕೆ ಉಂಟು. ನೋಡ್ಕೊಳ್ಬೋದು, ಒಳ್ಳೆ ಡ್ರೈ ಆಗ್ತಾ ಇದೆ ಇದು. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕಿನ್ನು ಲಿಂಬೆ ರಸ ಹಾಕೊಳ್ಳುವ. 1 ಟೀ ಸ್ಪೂನ್ ಅಷ್ಟು ಲಿಂಬೆ ರಸ ಹಾಕೊಳ್ತಿದ್ದೇನೆ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಲಿಂಬೆ ಹಾಕಿದ ಕೂಡಲೇ ಇಟ್ಸ್ ರೆಡಿ ಫಾರ್ ಸರ್ವಿಂಗ್.